ಈಗ ಬೇಸಿಗೆ ರಜೆ ಬಂದಿದೆ, ಮನೆ ತುಂಬಾ ಮಕ್ಕಳು, ಸ್ನಾಕ್ಸ್ ಕೊಡ್ಸು, ಅದ್ ಕೊಡ್ಸು, ಇದು ಕೊಡ್ಸಮ್ಮ, ಶಾಪಿಂಗ್ ಕರ್ಕೊಂಡು ಹೋಗಮ್ಮ ಅಂತ ಮನೆಯಲ್ಲಿ ಮಕ್ಕಳು ತಾಯಿ ತಂದೆಗೆ ಹೇಳ್ತಾನೆ ಇರ್ತಾರೆ. ಅದಕ್ಕಾಗಿನೇ ನಾನು ನಿಮ್ಗೆ ಒಂದು ಸಿಂಪಲ್ ಆಗಿರೋ ರೆಸಿಪಿ ತಗೊಂಬಂದಿದ್ದೀನಿ. ನೀವು ನೋಡ್ಕೊಳ್ಳಿ ಎಷ್ಟು ಚೆನ್ನಾಗಿ ಆಗುತ್ತೆ ಅಂತ. ಒಂದು ಅದ್ಭುತವಾದ ರೆಸಿಪಿ. ಈಗ ಮಾಡ್ಬೇಕಾಗಿರೋದು ಇಷ್ಟೇ, ಈ ವಿಡಿಯೋನ ನೀಟಾಗಿ ನೋಡ್ಕೊಳ್ಳಿ ಮತ್ತು ಏನ್ ಬೇಕೋ ಪದಾರ್ಥ ಎಲ್ಲ ನಾನು ತೋರಿಸ್ತೀನಿ. ನೀವು ಮನೇಲೆ ಕೂತ್ಕೊಂಡು ಇದನ್ನ ಮಾಡ್ಬೋದು, ತಿನ್ಬೋದು. ಇದೇನ್ ರಾಕೆಟ್ ಸೈನ್ಸ್ ಏನಲ್ಲ, ಇದು ತುಂಬಾ ಸಿಂಪಲ್ ಆಗಿರುತ್ತೆ ಮತ್ತು ಅದ್ಭುತವಾದ ರೆಸಿಪಿ. ನಿಮ್ಗೆ ಕಮ್ಮಿ ಖರ್ಚಲ್ಲಿ ಮನೇಲೆ ಮಾಡ್ಕೊಂಡು ನೀವು ತಿನ್ಬೋದು, ಮಕ್ಕಳಿಗೂ ತಿನ್ಸ್ಬೋದು, ದುಡ್ಡು ಉಳಿತಾಯ ಮಾಡ್ಬೋದು. ಅದರಿಂದ ಈ ರೆಸಿಪಿನ ನೀಟಾಗಿ ಕೊನೆವರೆಗೂ ನೋಡ್ಕೊಳ್ಳಿ. ಎಲ್ಲ ಹಂತವಾಗಿ ಹೇಳ್ಕೊಡ್ತೀನಿ. ಇವತ್ತು ನಾವು ಮಾಡ್ತಾ ಇರೋದು ಪಿಜ್ಜಾ. ತುಂಬಾನೇ ಈಸಿಯಾಗಿ ಎಷ್ಟು ಚೆನ್ನಾಗಿ ಬರುತ್ತೆ ಅಂದ್ರೆ ನೀವು ನೋಡ್ಬಿಟ್ಟು ಖುಷಿ ಆಗ್ಬಿಡ್ತೀರಾ. ಬನ್ನಿ ಈಗ ತೋರಿಸ್ತೀನಿ ಹೇಗಿದೆ ಅಂತ. ಸೊ ಅದಕ್ಕಿಂತ ಮುಂಚೆ ನೀವೇನಾದ್ರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡಿ, ನೀವು ಒಂದು ಸ್ಕ್ಯಾನರ್ ಹಾಕೊಳ್ಳಿ ನಿಮ್ದು ಅಂಗಡಿ ಹೋಟ್ಲ್ ಏನಾದ್ರು ಇದ್ರೆ. ಸೊ ಪಿಜ್ಜಾ ಮಾಡ್ಬೇಕು ಅಂತ ಯಾಕೆ ನಾನು ಅನ್ಕೊಂಡೆ ಅಂದ್ರೆ, ನನ್ನ ಶ್ರೀಮತಿ ಬರ್ಡೇ ಇತ್ತು ಫೆಬ್ರವರಿ 18ನೇ ತಾರೀಕು. ಮಾಡ್ಬೇಕು ಇವತ್ತು ಮಾಡ್ತೀನಿ ನಾಳೆ ಮಾಡ್ತೀನಿ ಅಂತ ಸಿಕ್ಕಾಪಟ್ಟೆ ದಿನಗಳು ಕಳೆದ್ಬಿಟ್ಟು ಕೊನೆಗೂ ನಾನು ಈ ವಾರದಲ್ಲಿ ನನ್ನ ಶ್ರೀಮತಿಗೆ ಪಿಜ್ಜಾ ಮಾಡಿಕೊಟ್ಟೆ. ಈ ಸಂಡೇ ಎಷ್ಟು ಚೆನ್ನಾಗಾಗುತ್ತೆ ಪಿಜ್ಜಾ ಅಂದ್ರೆ ನಿಮ್ಗೆ ತೋರಿಸ್ಬೇಕು ಅಂತ ಅನಿಸ್ತು. ಹೌದು, ಅದಕ್ಕಾಗಿ ನಾನು ತಗೊಂಬಂದಿದ್ದೀನಿ. ನೋಡಿ, ಜಿಯೋ ಮಾರ್ಟಲ್ಲಿ ಹೋಗಿದೆ, ಪಿಜ್ಜಾ ಬೇಸು ಮತ್ತು ಚೀಸ್ ಎಲ್ಲ ಎತ್ಕೊಂಡ್ಬಂದಿದ್ದೀನಿ. ಕೈಗೆ ಸಿಕ್ಕಿದ ತರಕಾರಿ ಹಾಕ್ತಾ ಇದ್ದೀನಿ. ಎಲೆಕೋಸು, ಟೊಮೆಟೊ ಮತ್ತು ನನ್ನ ಶ್ರೀಮತಿಗೆ ಸ್ವೀಟ್ ಕಾರ್ನ್ ಅಂದ್ರೆ ಜೋಳ ಅಂದ್ರೆ ತುಂಬಾ ಇಷ್ಟ. ಅವನು ವರ್ಕ್ ಆಗ್ತಾ ಇದೆ. ಎಸ್, ಅವನ್ ವರ್ಕ್ ಆಗ್ತಾ ಇದೆ. ಆಗ್ತಾ ಇಲ್ಲ ಅನ್ನೋ ಎಷ್ಟು ವರ್ಷಗಳಾಗಿ ಹೋಗಿತ್ತು ಯೂಸ್ ಮಾಡಿ. ಕೊನೆಗೆ ಅವನ್ ವರ್ಕ್ ಆಗ್ತಾ ಇದೆ. ವೆಜಿಟೇಬಲ್ ಕಟ್ ಮಾಡ್ಕೊತಾ ಇದ್ದೀನಿ. ಆನಿಯನ್, ಟೊಮೆಟೊ, ಏನು ಎಲೆಕೋಸು ಮತ್ತು ಜೋಳ ಇಷ್ಟನ್ನು ಹಾಕಿ ಕಲಿಸ್ಬೇಕೀಗ. ನೋಡ್ಕೊಳ್ಳಿ, ತುಂಬಾ ಸಿಂಪಲ್ ಆಗಿ ಹೇಳ್ಕೊಡ್ತೀನಿ. ನಿಮ್ ಮನೆಯಲ್ಲಿ ಏನಿದ್ರೆ ಅದನ್ನೇ ಹಾಕೊಂಡು ಮಾಡ್ಬೋದು, ಒಳ್ಳೆ ಟೇಸ್ಟ್ ಬರುತ್ತೆ. ಇಂಚ್ ಮೇಲೆ ಮಾಡ್ಕೊಳ್ಬೇಕು ಅಂದ್ರೆ ಅದನ್ನು ಒಂದು ವಿಡಿಯೋ ಮಾಡಾಕ್ತೀನಿ. ಈಗ ಮಸಾಲಾ ನೋಡಿ, ಬಿಳಿ ಉಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು ನಾನು ಕಮ್ಮಿನೇ ಹಾಕ್ತಾ ಇದ್ದೀನಿ. ನೀವೇ ಎಷ್ಟು ಕಲ್ಸ್ಕೊಂತೀರೋ ಅದ್ರ ಮೇಲೆ ನೋಡ್ಕೊಳ್ಳಿ. ಒಂದು ಚಿಟಿಕೆ ಹಾಕೊಳ್ಳಿ, ಇಲ್ಲ ಅಳತೆ ಪ್ರಮಾಣ ಏನಿಲ್ಲ. ನೋಡಿ, ಇಷ್ಟು ಒಂದು ಚಿಟಿಕೆ ಚಾಟ್ ಮಸಾಲ, ಒಂದು ಚಿಟಿಕೆ ಚಿಲ್ಲಿ ಪೌಡರ್, ಒಂದು ಚಿಟಿಕೆ ಗರಂ ಮಸಾಲ, ಒಂದು ಸ್ವಲ್ಪ ಚಿಕನ್ ಮಸಾಲ ಪೌಡರ್ ನಿಮ್ಮ ಹತ್ರ ಇದ್ರೆ. ಈಗ ಇದಕ್ಕೆ ಪಿಜ್ಜಾ ಸಾಸು, ಟೊಮೆಟೊ ಕೆಚಪ್ಪು ಮತ್ತು ಮಯೋನೀಸ್ ಇಷ್ಟನ್ನೇ ಬಳಸ್ತಾ ಇದ್ದೀನಿ. ಮತ್ತು ಪನ್ನೀರು ಎಲ್ಲ ಮಾಡ್ತೀನಿ. ಒಂದು 4 ವೆರೈಟಿ ಮಾಡ್ತೀನಿ. ಸ್ವಲ್ಪ ಟೊಮೆಟೊ ಕೆಚಪ್ ಹಾಕೊಂಡು ಇದಕ್ಕೆ ಮಯೋನೀಸ್ ಹಾಕೊಂಡು. ನಾನು ಇವತ್ತು ಏನು ಇಂಪಾರ್ಟೆಂಟ್ ವಿಷಯ ಅಂದರೆ ಹೇಳ್ತೀನಿ ನಿಮ್ಗೆ. ಏನು ಇಂಪಾರ್ಟೆಂಟ್ ಅಂದರೆ ಇದನ್ನು ಕೈಯಲ್ಲಿ ಕಲಿಸ್ಬೇಕು, ಅದೇ ಇಂಪಾರ್ಟೆಂಟು. ನನ್ನ ಶ್ರೀಮತಿಗೆ ಸ್ವಲ್ಪ ಖಾರ ಇಷ್ಟ, 2 ಮೆಣಸಿನ್ಕಾಯಿ ಹಾಕಿದ್ದೀನಿ. ಕೈ ಚೆನ್ನಾಗಿ ತೊಳೆದು ಮತ್ತು ಉಗುರು ಕಟ್ ಮಾಡ್ಕೊಳ್ಳಿ. ನೋಡಿ, ಉಗುರೆಲ್ಲ ನೀಟಾಗಿ ಕಟ್ ಮಾಡಬೇಕು. ಉಗುರು ಸಂಧಿಯಲ್ಲಿ ಗಲೀಜಿರುತ್ತೆ. ಉಗುರು ಕಟ್ ಮಾಡ್ತೀರಾ ಕೈಯಲ್ಲಿ ಇಸ್ಕಬೇಡಿ. ಕೈ ಚೆನ್ನಾಗಿ ತೊಳೆದು ಉಗುರು ಕಟ್ ಮಾಡಿ ಈ ರೀತಿ ಇಸ್ಕಿ. ಈ ರೀತಿ ಯಾಕೆ ಇಸ್ಕಬೇಕು ಅಂದ್ರೆ ಘಮ್ ಅಂತ ಘಮ ಬರುತ್ತೆ. ಟೇಸ್ಟ್ ನೋಡಿ, ಇಲ್ಲೆಲ್ಲ ಈ ಮಸಾಲೆ ಎಲ್ಲ ಈಗ ಮೆತ್ಕೊಡುತ್ತಲ್ಲ, ಇದು ತುಂಬಾ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ. ಮತ್ತು ಅದೇ ಏನ್ರಿ, ಇವಾಗ ಕೈಯಲ್ಲಿ ಇಸ್ಕಿರೋ ಐಟಮ್ ಎಷ್ಟು ಚೆನ್ನಾಗಿರುತ್ತೆ ಅಂದ್ರೆ ನೀವು ಅದ್ರ ಘಮ ನೋಡಿ ಎಷ್ಟು ಚೆನ್ನಾಗಿ. ನನ್ನ ಶ್ರೀಮತಿ ಹೇಳ್ತಾ ಇದಾರೆ ಘಮ್ ಅಂತ ಬರ್ತಾ ಇದೆ, ಬಾಯಲ್ಲಿ ನೀರು ಊರ್ತಾ ಇದೆ ಅಂತ. ಡೈರೆಕ್ಟ್ ವಾಯ್ಸ್ ಹಾಕಿಲ್ಲ, ವಿಡಿಯೋ ಮಾಡ್ಕೊಂಬಂದು ಆಮೇಲೆ ನಾನು ವಾಯ್ಸ್ ಹಾಕಿರೋದು. ನೀವು ನಾನು ಮಾತಾಡ್ತಾ ಇರೋದಕ್ಕೂ ವಾಯ್ಸ್ಗೂ ಸಿಂಕ್ ಆಗ್ತಾ ಇಲ್ಲ ಅಂತ ಅನ್ಕೊಂಬೇಡಿ. ಯಾಕೆಂದ್ರೆ ನಾವು ಕೆಳಗಡೆ ವಿಡಿಯೋ ಮಾಡಿರ್ತೀನಿ, ಆಮೇಲೆ ಮೇಲ್ಗಡೆ ಬಂದು ವಾಯ್ಸ್ ಕೊಡೋದು 2 ಸರಿ. ಹಾಗಾಗಿ ನೀವು ನನ್ನ ವಿಡಿಯೋದಲ್ಲಿ ಮಾತಾಡಿದ್ದಕ್ಕೆ ನಾನು ಈಗ ಮಾತಾಡೋದಕ್ಕೂ ಕಂಪೇರ್ ಮಾಡಬೇಡಿ, ಅದು ಸಿಂಕ್ ಆಗೋದಿಲ್ಲ. ಈಗ ನೋಡಿ, ಚೆನ್ನಾಗಿ ಕೈಯಲ್ಲಿ ಕಲ್ಸ್ಕೊಂಡಿದ್ದೀನಿ. ಇದು ಗಮ್ಮಂತ ಎಷ್ಟು ಚೆನ್ನಾಗಿ ಗಮ್ಮಂತ ಬರ್ತಾ ಇದೆ ಅಂದ್ರೆ ನೀವು ಕೈಯಲ್ಲಿ ಕಲಸಿ, ಅವಾಗೇ ನಿಮ್ಗೆ ಗೊತ್ತಾಗುತ್ತೆ. ಹೌದು, ನಿಜ ಅನ್ಸುತ್ತೆ ನಿಮ್ಗೆ. ಈಗ ಪಿಜ್ಜಾ ಬೇಸ್ ಇದು ತಗೊಂಡ್ಬಂದಿದ್ದು ಜಿಯೋ ಮಾರ್ಟಲ್ಲಿ. ಯಾಕೆಂದ್ರೆ ಜಿಯೋ ಮಾರ್ಟಲ್ಲಿ ನೀವು ಹೊಟ್ಟೋಗ್ಬಿಟ್ರೆ ಸಾಸು, ಪಿಜ್ಜಾ ಬೇಸು, ಚೀಸು ಎಲ್ಲ ಅಲ್ಲೇ ಸಿಗ್ಬಿಡುತ್ತೆ, ವೆಜಿಟೇಬಲ್ ಅಲ್ಲೇ ಸಿಗುತ್ತೆ. ತಗೊಂಬನ್ನಿ, ಕಟ್ ಮಾಡಿ ಹಾಕೊಳ್ಳಿ ಅಷ್ಟೇ. ನೀವೇನು ಪಿಜ್ಜಾ ಬೇಸ್ ಇದು ಜಿಯೋ ಮಾರ್ಟ್ ಹೇಳಿದೆ ಅಂದ್ರೆ ಜಿಯೋ ಮಾರ್ಟ್ ನಾನು ಏನು ಇದು ಮಾಡ್ತಾ ಇಲ್ಲ, ನನ್ಗೆ ಅದು ಸಿಗುತ್ತೆ ಅಂತ ಅಷ್ಟೇ. ಅವರು ಏನು ನನಗೆ ದುಡ್ಡು ಕೊಟ್ಟು ನನ್ನ ಕೈಲಿ ಏನು ಹೇಳಿಸ್ತಾ ಇಲ್ಲ. ನಿಮ್ಮ ಅನುಕೂಲ ಆಗ್ಲಿ ಅಂತ. ನಿಮ್ಗೆ ಎಲ್ಲಿ ಸಿಕ್ಕಿದ್ರೆ ನೀವು ಅಲ್ಲಿ ತಗೊಳ್ಳಿ, ದಯವಿಟ್ಟು. ಏನು ಇಲ್ಲ. ನೋಡಿ, ಈಗ ತರಕಾರಿ ಅಂದ್ರೆ ವೆಜಿಟೇಬಲ್ನ ಕಲ್ಸ್ಕೊಂಡಿದ್ನಲ್ಲ, ಪಿಜ್ಜಾ ಬೇಸ್ ಮೇಲೆ ಸಾಸ್ ಹಾಕಿ ಕಲ್ಸಿದ್ನಲ್ಲ, ಅದ್ರ ಮೇಲೆ ಈ ತರಕಾರಿ ಚೆನ್ನಾಗಿ ಕಿವುಚಿ ಅದ್ರ ಮೇಲೆ ಹಾಕ್ತಾ ಇರೋದು. ಇದ್ರ ಮೇಲೆ ಚೀಸ್ ಅಷ್ಟೇ. ಚೀಸು ತುರ್ದ್ಬಿಟ್ಟು ಹಾಕ್ಬಿಟ್ಟು ಅವನಲ್ಲಿ ಇಕ್ಬಿಟ್ರೆ ಹೋಗ್ಯಾ. ಅದಕ್ಕೆ ಟೈಮ್ ಸೆಟ್ಟಿಂಗ್ ಇರುತ್ತೆ. ನೀವು ಅವನಲ್ಲಿ ಮಾಡೋರು, ಹೆಂಚ್ ಮೇಲೆ ಮಾಡೋರು. ನಾನು ಎಲ್ಲ ತುಂಬಾ ಸಿಂಪಲ್ ಆಗಿ ಬೇಸಿಕ್ ಮೆಟೀರಿಯಲ್ ಬಳಸಿ ತೋರಿಸ್ತಾ ಇದ್ದೀನಿ. ಯಾಕೆಂದ್ರೆ ಎಲ್ಲರ ಹತ್ರನೂ ಎಲ್ಲ ವಸ್ತುಗಳು ಇರೋದಿಲ್ಲ, ಎಲ್ಲರ ಹತ್ರನೂ ಎಲ್ಲ ಇಕ್ವಿಪ್ಮೆಂಟ್ಸ್ ಇರೋದಿಲ್ಲ, ಎಲ್ಲರ ಹತ್ರ ಎಲ್ಲ ಪಾತ್ರೆಗಳು, ಎಲ್ಲ
ಇರೋದಿಲ್ಲ. ಅದಕ್ಕೆ ನಾನು ಬೇಸಿಕ್ ನಮ್ಮ ಹತ್ರ ಏನಿದೆಯೋ ಅದರಲ್ಲೇ ಮಾಡಬೇಕು ಅನ್ನೋದೇ ನನ್ನ ಉದ್ದೇಶ. ಅದಕ್ಕೆ ನಿಮ್ಗೆ ತಗೊಂಡ್ಬಂದಿದ್ದೀನಿ. ಇನ್ನೂ ರಿಚ್ ವಿಡಿಯೋ ನೋಡಿ ಬೇಕಾದಷ್ಟು ಇದಾವೆ. ಸ್ವಲ್ಪ ನಮ್ಮ ಮಿಡಿಲ್ ಕ್ಲಾಸ್ ಅಂತವ್ರಿಗೋಸ್ಕರ ಈ ವಿಡಿಯೋ. ಓಕೆ ನೋಡಿ, ಇದ್ರ ಮೇಲೆ ಮೊಸರಲ್ಲ ಚೀಸ್ ಹಾಕಬೇಕು. ಹೌದು, ಯಾವ ಚೀಸ್ ಹಾಕಬೇಕು? ಮೊಸರಲ್ಲ ಚೀಸ್ ಹಾಕಬೇಕು. ಮತ್ತು ಇದ್ರ ಮೇಲೆ ಚೀಸ್ ಬ್ಲಾಕ್ಸ್ ಹಾಕಿದ್ರೆ ಅದು ಚೀಸಿ ಬರಲ್ಲ. ಆಕ್ಚುಲಿ ಇದು ನಂದು ಚೀಸಿ ಬರಲ್ಲ, ಯಾಕಂದ್ರೆ ನಮ್ದು ಅವನ್ ಇದೆಯಲ್ಲ, ಇದು ಓಲ್ಡ್ ಮಾಡಲು. ಇದ್ರ ಮೇಲೆ ಚೀಸಿ ಬರಬೇಕು ಅಂದ್ರೆ ಅದಕ್ಕೆ ಬೇರೆ ಬೇರೆ ಪ್ರೊಸೆಸಿಂಗ್ ಇದೆ. ಅದಕ್ಕೆ ಏನೇನು ಹಾಕ್ಬೇಕು ಅಂದ್ರೆ ಆ ಅವನ್ ಬೇರೆ ಬೇಕು. ಈ ಅವನ್ ಅಲ್ಲಿ ಆ ಚೀಸಿ ಬರಲ್ಲ. ಸೊ ಈಗ ಅವನ್ ನಾನು ಅವಾಗಲೇ ಚೆಕ್ ಮಾಡಿದೆ, ಚೆನ್ನಾಗಿ ಬಿಸಿ ಆಗಿತ್ತು. ವೆಜಿಟೇಬಲ್ ಹಾಕಿ ಮೇಲಿಂದ ಚೀಸ್ ಅದ್ರ ಮೇಲೆ ಹಾಕಿ ಬೇಕ್ ಮಾಡಕ್ಕೆ ಇಟ್ಟಿದ್ದೀನಿ. ಒಂದು 4-5 ನಿಮಿಷ ಇದರಲ್ಲಿ ಇದು ಆಗಿದೆ ನೋಡಿ. ನಾನು ಮೊದಲನೇ ಲೈನಲ್ಲಿ ಇಟ್ಟಿದ್ದೀನಲ್ವಾ, ಅದರಿಂದ ಕೆಳಗಡೆ ಬೇಸ್ ಬೇಗ ಸೀದೋಗ್ಬಿಡುತ್ತೆ. ಮೇಲ್ಗಡೆ ಲೈನಲ್ಲಿ 2ನೇ ಲೈನಲ್ಲಿ ಇಕ್ಬೇಕು, ಆವಾಗ ಸೀದೋಗಲ್ಲ ಅದು. ಮಿಡ್ಲಲ್ಲಿ ಇಕ್ಕಿದ್ರೆ ಕೆಳಗಡೆ ಬೇಸು ಸುಡೋದಿಲ್ಲ ಮತ್ತು ಮೇಲ್ಗಡೆ ಚೀಸ್ ಎಲ್ಲ ಚೆನ್ನಾಗಿ ಮೆಲ್ಟ್ ಆಗುತ್ತೆ. ಎಷ್ಟೋ ವರ್ಷಗಳಾಗಿತ್ತು ಇದು ಹಿಡ್ಕೊಂತ ಇದೆ ಕೆಳಗಡೆ. ಸೊ ತಗೊಳ್ಳಿ, ಮೊದಲನೇ ಪಿಜ್ಜಾ ಬಂತು. ಲೇಡೀಸ್ ಅಂಡ್ ಜೆಂಟಲ್ ಗೈಸ್, ನಮಸ್ಕಾರ. ನಾನು ಸುರೇಶ್ ಶೆಟ್ಟಿ, ನೀವು ನೋಡ್ತಾ ಇರೋದು ಟೇಸ್ಟ್ ಆಫ್ ಉಪಾರ. ಇವತ್ತು ನಾನು ತಗೊಂಡ್ಬಂದಿರೋ ರೆಸಿಪಿ ಪಿಜ್ಜಾ ಹೇಗೆ ಮಾಡಿದ್ರೆ ಚೆನ್ನಾಗಿ ಬರುತ್ತೆ ಮತ್ತು ಈ ಪಿಜ್ಜಾ ನೀವು ಮನೇಲೆ ಮಾಡ್ಕೊಟ್ರೆ ಸಿಕ್ಕಾಪಟ್ಟೆ ದುಡ್ಡು ಉಳಿಸ್ಬೋದು. ಆ ದುಡ್ಡನ್ನ ಶೇರ್ ಮಾರ್ಕೆಟ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿ ತಿಳ್ಕೊಂಡು ದುಡ್ಡು ಸಂಪಾದನೆ ಮಾಡಿ ಖುಷಿಯಾಗಿರಿ. ಒಳ್ಳೆ ಪದಾರ್ಥ ತಿನ್ನಿ, ಹೆಲ್ದಿ ಆಗಿರಿ. ಸೊ ಈಗ ನೋಡಿ ಪಿಜ್ಜಾ ಎಷ್ಟು ಚೆನ್ನಾಗಿ ರೆಡಿ ಆಗಿದೆ. ಕಟ್ ಮಾಡೋದು ಚಾಕು ಅಲ್ಲಿ, ನಿಮ್ಮ ಹತ್ರ ಯಾವ್ದಿದ್ರೆ ಅದರಲ್ಲೇ ಕಟ್ ಮಾಡಿ. ಏನ್ ವೆಜಿಟೇಬಲ್ ಇದೆಯೋ ಅದನ್ನೇ ಹಾಕಿ ಮಾಡಿ. ಪಿಜ್ಜಾ ಬೇಸು, ಸಾಸು ಮತ್ತು ಚೀಸ್ 3 ಐಟಮ್ ನಿಮ್ಗೆ ಸಿಕ್ಕಿದ್ರೆ ಪಿಜ್ಜಾ ಮಾಡ್ಕೊಂಡು ತಿನ್ನಂಗೆನೆ. ಪನ್ನೀರ್ ಹಾಕೊಳ್ಳಿ, ಮಶ್ರೂಮ್ ಹಾಕೊಳ್ಳಿ ಮತ್ತು ಯಾವ ತರಕಾರಿ ಬೇಕೋ ಹಾಕೊಳ್ಳಿ. ನಮ್ಮ ಕಸ್ಟಮರ್ ತಿಂತಾ ಇದ್ದಾರೆ, ಹೇಳ್ತಾ ಇದ್ದಾರೆ ಹೇಗಿದೆ ಅಂತ, ಚೆನ್ನಾಗಿದೆ ಅಂತ. ಸೊ ತುಂಬಾ ಚೆನ್ನಾಗಿ ಬಂದಿದೆ. ಸಿಂಪಲ್ ಆಗಿ ಅವ್ರು ಹೇಳ್ತಾರೆ ತುಂಬಾ ಚೆನ್ನಾಗಿದೆ ಸಿಂಪಲ್ ಆಗಿ ಅಂತ. ಆ ವಾಯ್ಸ್ ಎಲ್ಲ ತೆಗೆದಾಕಿದ್ದೀನಿ. ಸರ್ ನೀವೊಮ್ಮೆ ಟ್ರೈ ಮಾಡಿ ಹೇಗಿದೆ ಅಂತ. ನಾನು ತುಂಬಾ ಸಿಂಪಲ್ ಆಗಿ ನಿಮ್ಗೋಸ್ಕರ ಹೇಳ್ಕೊಟ್ಟಿದ್ದೀನಿ. ಮೇಡಮ್ ಸಿಸ್ಟರ್, ಮೇಡಮ್ ಫ್ರೆಂಡ್ ಎಲ್ಲ ತಿಂದು ಖುಷಿ ಪಡ್ತಾ ಇದ್ದಾರೆ ಚೆನ್ನಾಗಿದೆ ಅಂತ. ಪಿಜ್ಜಾ ಮಾಡೋಗೋಸ್ಕರನೇ ನಾನು ಹೋಟ್ಲು ಕ್ಲೋಸ್ ಮಾಡಿದೆ. ಯಾಕಂದ್ರೆ ನನ್ನ ಶ್ರೀಮತಿಗೆ ನಾನು ಪ್ರಾಮಿಸ್ ಮಾಡಿದೆ ಫೆಬ್ರವರಿ 12ನೇ ತಾರೀಕು ಪಿಜ್ಜಾ ಮಾಡ್ಕೊಡ್ತೀನಿ ಅಂತ. ಯಾಕಂದ್ರೆ ಅವ್ರದ್ದು ಬರ್ಡೇ ಐತಲ್ಲ, ಅವತ್ತು ಮಾಡ್ತೀನಿ ಅಂತ. ಮಾಡಕ್ ಆಗ್ಲಿಲ್ಲ, ಸುಮಾರು ದಿನಗಳು ಕಳೆದೋದು. ಆಮೇಲೆ ನಾನು ಮೆಕ್ಡೊನಾಲ್ಡ್ಸ್ ಎಲ್ಲ ಕರ್ಕೊಂಡೋಗಿ ಕೊಟ್ಟಿದ್ದೆ, ಆದ್ರೂ ಅವ್ರಿಗೆ ಇಷ್ಟ ಆಗಿಲ್ಲ. ನೀವು ಮಾಡೋ ಪಿಜ್ಜಾನೇ ಚೆನ್ನಾಗಿರುತ್ತೆ, ನಂಗೆ ಮೆಕ್ಡೊನಾಲ್ಡ್ಸ್ ಯಾಕೋ ಅಷ್ಟೇ ಅಂದ್ರು. ಸರಿ ಮಾಡ್ತೀನಿ ಅಂತ ಇವತ್ತು ರಜೆ ಹಾಕಿ ಅವ್ರಿಗೋಸ್ಕರನೇ ಪಿಜ್ಜಾ ಬೇಸು, ಚೀಸು, ಮಯೋನಿಸು, ಸಾಸು ಎಲ್ಲ ತಗೊಂಡ್ಬಂದು ಏನ್ ವೆಜಿಟೇಬಲ್ ಇದೆಯೋ ಅದನ್ನೇ ಹಾಕಿ ಬಳಸ್ತಾ ಇದ್ದೀನಿ. ನೋಡಿ ಇನ್ನೂ ಒಂದು ಪಿಜ್ಜಾ ಮಾಡ್ತಾ ಇದ್ದೀನಿ ಮಕ್ಕಳಿಗೋಸ್ಕರ. ಇದು ಅಷ್ಟೇ ನೋಡಿ. ವೆಜಿಟೇಬಲ್ ಏನಿದೆ, ಎಲೆಕೋಸು ಕಟ್ ಮಾಡಿ ಹಾಕದೆ, ಈರುಳ್ಳಿ ಕಟ್ ಮಾಡಿ ಹಾಕದೆ, ಕ್ಯಾರೆಟ್ ಇದ್ರೆ ಹಾಕೊಳ್ಳಿ, ಕ್ಯಾಪ್ಸಿಕಮ್ ಇದ್ರೆ ಹಾಕೊಳ್ಳಿ, ಏನಿದ್ರೆ ಅದನ್ನ ಹಾಕೊಳ್ಳಿ. ಇದಕ್ಕೆ ಸಿಕ್ಕಾಪಟ್ಟೆ ವೆರೈಟೀಸ್ ಹಾಕ್ಬೋದು. ಇದರಲ್ಲಿ ನೀವು ಆಲಿವ್ ಆಯಿಲ್ ಹಾಕ್ಬೋದು, ಮೇಲಿಂದ ತುಪ್ಪ ಹಾಕ್ಬೋದು, ಇನ್ನೂ ಅದ್ರ ಸಿಕ್ಕಾಪಟ್ಟೆ ಪದಾರ್ಥಗಳಿದೆ. ಆಕ್ಚುಲಿ ನನಗೂ ಗೊತ್ತಿಲ್ಲ ಏನೇನು ಹಾಕ್ತಾರೆ ಅಂತ. ನಿಮ್ಗೆ ಏನೇನು ಗೊತ್ತಿದೆ ಕಾಮೆಂಟ್ ಮಾಡಿ ದಯವಿಟ್ಟು. ಸೊ ಸಿಂಪಲ್ ಆಗಿ ಈ ರೆಸಿಪಿ ಜನಗಳಿಗೆ ಅಂದ್ರೆ ಇವಾಗ ಎಲ್ಲ ಸಿಕ್ಕೋದಿಲ್ಲಲ್ಲ. ಇವಾಗ ನಾನು ಪಿಜ್ಜಾ ಮಾಡ್ಬೇಕು ಅಂದ್ರೆ ಅದಕ್ಕೆ ಏನೇನು ಬೇಕು ಅಂತ ಹೆಸರು ನನಗೆ ಗೊತ್ತಿಲ್ಲ. ಆಕ್ಚುಲಿ ಇದು ದೇಸಿ ಪಿಜ್ಜಾ ಅಂತ ನಾವು ಕರಿಬೋದು. ಎಸ್, ದಿಸ್ ಈಸ್ ದ ದೇಸಿ ಪಿಜ್ಜಾ. ಹಳ್ಳಿ ಸ್ಟೈಲಲ್ಲಿ, ಹೋಮ್ ಮೇಡ್ ಸ್ಟೈಲಲ್ಲಿ ನಾವು ಮಾಡ್ಕೊಂಡಿದ್ದನ್ನು ತಿನ್ಬೋದು. ಇದೇನು ರಾಕೆಟ್ ಸೈನ್ಸ್ ಏನೂ ಇಲ್ಲ ಇದರಲ್ಲಿ. ಇಷ್ಟೇ, ಎಲ್ಲ ಕಟ್ ಮಾಡಿ ತರಕಾರಿ ಎಲ್ಲ ಸ್ವಲ್ಪ ಸಾಸ್ ಎಲ್ಲ ಹಾಕಿ, ಉಪ್ಪು, ಒಂಚೂರು ಚಾಟ್ ಮಸಾಲ, ಒಂಚೂರು ಗರಂ ಮಸಾಲ, ಒಂಚೂರು ಚಿಟ್ಟಿ ಮಸಾಲ, ಇದೆಲ್ಲ ಅಳತೆ ಪ್ರಕಾರ ಇಲ್ಲ, ಸುಮ್ಮನೆ ಒಂದೊಂದು ಚಿಟ್ಕಿ ಹಾಕೊಬೇಕಷ್ಟೇನೆ. ಈಗ ಅದನ್ನ ಒಳಗಡೆ ಇಟ್ಮೇಲೆ ಪನ್ನೀರ್ದು ಮಾಡ್ತಾ ಇದ್ದೀನಿ. ಎಸ್, 2 ವೆಜ್ ಕಾರ್ನ್ ಪಿಜ್ಜಾ ಮಾಡಿದೆ. ಇನ್ನೊಂದು ಕಳಾ ವೆಜಿಟೇಬಲ್ ಅಂದರೆ ದೊಡ್ಡದಾಗಿ ಈರುಳ್ಳಿ, ಟೊಮೆಟೊ ಮತ್ತು ಕ್ಯಾಬೇಜ್ ಅದನ್ನು ದೊಡ್ಡದಾಗಿ ಕಟ್ ಮಾಡಿ ಒಂಚೂರು ಉಪ್ಪು, ಒಂಚೂರು ಮಸಾಲ ಉದುರಿಸಿ ಅದನ್ನ ಮೇಲೆ ಇಟ್ಟಿದ್ದೀನಿ. ಈಗ ಇನ್ನೊಂದು ಇದನ್ನು ಮಾಡ್ತಾ ಇರೋದು ಪನ್ನೀರ್. ಸ್ವಲ್ಪ ಚಾಟ್ ಮಸಾಲ, ಸ್ವಲ್ಪ ಒಂದೊಂದು ಚಿಟ್ಕಿ ಅಷ್ಟೇ, ಒಂಚೂರು ಗರಂ ಮಸಾಲ, ಒಂಚೂರು ಸಾಲ್ಟ್, ಒಂಚೂರು ಸಾಸ್ ಇಷ್ಟು ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಬಿಟ್ಟು ಸೈಡ್ಗೆ ಇಟ್ಬಿಟ್ಟು ಬೇಸ್ ಎತ್ಕೊಂಡು, ಬೇಸ್ ಮೇಲೆ ಮಯೋನೀಸು ಸ್ವಲ್ಪ ಸಾಸು ಹಾಕಿ ಹಿಂಗೆ ಅಂದ್ಬಿಟ್ಟು ಇದನ್ನ ಅದ್ರ ಮೇಲೆ ಸ್ಟಫ್ ಮಾಡಿಬಿಟ್ಟು ಚೀಸ್ ಹಾಕ್ಬಿಟ್ರೆ ಪಿಜ್ಜಾ ರೆಡಿ. ಹೆಂಚ್ ಮೇಲೆ ಬೇಕಾದ್ರೂ ಮಾಡ್ಕೋಬೋದು. ವೆಜಿಟೇಬಲ್ನ ಸ್ವಲ್ಪ ಹೆಂಚ್ ಮೇಲೆ ಹಿಂಗೆ ಹುರ್ಕೊಳ್ಳಿ. ಪಿಜ್ಜಾ ಬೇಸ್ ಹಿಂಗೆ ಫಸ್ಟು ನೀವು ಒಂಚೂರು ಬೆಚ್ಚಿಂಗ್ ಮಾಡಿಕೊಳ್ಳಿ ಒಂದು ಕಡೆ. ಆ ಬೆಚ್ಚಿಂಗ್ ಮಾಡ್ಕೊಂಡಿರೋ ಕಡೆ ಚೀಸು ವೆಜಿಟೇಬಲ್ ಹಾಕ್ಬಿಟ್ಟು ಆಮೇಲೆ ಮುಚ್ಚಿಕ್ಬಿಟ್ಟು ಅದ್ರ ಮೇಲೆ ಎಲ್ಲ ಸ್ಟಫ್ ಹಾಕ್ಬಿಟ್ಟು ಮುಚ್ಚಳ ಹಾಕ್ಬಿಟ್ಟು 1-2 ನಿಮಿಷ ಲೋ ಫ್ಲೇಮಲ್ಲಿ ಇಟ್ಬಿಟ್ಟು ಬಿಟ್ಬಿಡಿ.
ಒಳ್ಳೆ ಅದ್ಭುತವಾದ ಪಿಜ್ಜಾ ರೆಡಿ ಆಗುತ್ತೆ. ಪಿಜ್ಜಾ ಬೇಸ್ ಆಕ್ಚುಲಿ ನಾನು ಯಾವತ್ತೂ ಮಾಡಿಲ್ಲ, ಯಾಕೆ ಸುಳ್ಳು ಹೇಳ್ಬೇಕು, ಪಿಜ್ಜಾ ಬೇಸ್ ನಾನು ಯಾವತ್ತೂ ಮಾಡಿಲ್ಲ. ಅದರಿಂದ ನಾನು ರೆಡಿಮೇಡ್ ತಗೊಂಡಿದ್ದೀನಿ. ಇದನ್ನ ನಮ್ಮ ಇಲ್ಲೇ ಹೋಟ್ಲ್ ಹತ್ರ ತಂದ್ಕೊಡ್ತಾರೆ ನೀಲ್ಗಿರೀಸ್ ಅವರು, ಅವ್ರ ಹತ್ರನೇ ಪಿಜ್ಜಾ ಬೇಸ್ ತಗೊಂಡಿದ್ದೀನಿ. 4 ಪ್ಯಾಕೆಟ್ ತಗೊಂಡೆ, ಒಂದರಲ್ಲಿ 2 ಇರುತ್ತೆ, 8 6 ಪಿಜ್ಜಾ ಮಾಡಿದ್ದೀನಿ. ಇನ್ನ 2 ಹಾಗೆ ಇದೆ, ಯಾವತ್ತೋ ಒಂದಿನ ಮಾಡ್ತೀನಿ ಅದನ್ನು. ಓಕೆ, ಈಗ ನೋಡಿ ಸ್ಟಫ್ ಮಾಡಿದಾಯ್ತು, ಚೀಸ್ ಹಾಕಿ ಈಗ ಇದ್ರ ಮೇಲೆ ತುರ್ದು ಬಿಡ್ಬೇಕಷ್ಟೇ. ನೋಡಿ ಈ ರೀತಿ ತುರ್ದ್ಬಿಟ್ಟು ನೋಡಿ, ಫಸ್ಟ್ ಹಾಕಿದ್ವಲ್ಲ ಅದು ರೆಡಿ ಆಯ್ತು. ಈಗ ಪನ್ನೀರ್ದು ಇಟ್ಬಿಟ್ಟು ಬೇಸಕ್ ಬಿಟ್ಬಿಟ್ರೆ ಆಯ್ತು, ಅದೊಂದು 2 ನಿಮಿಷದಲ್ಲಿ ಬಂದು ಹೋಗ್ತದೆ. ಸೊ ಇಷ್ಟೇ, ಪಿಜ್ಜಾ ಅಂದ್ರೆ ಇಷ್ಟೇ ರೀ, ಏನೂ ಇಲ್ಲ ಅದರಲ್ಲಿ. ಪಿಜ್ಜಾ ಬೇಸು ತಿಳ್ಕೊಂಡ್ರಲ್ಲ, ಒಳ್ಳೆ ಅದ್ಭುತವಾದ ರೆಸಿಪಿ. ಈ ಬೇಸಿಗೆ ಕಾಲದಲ್ಲಿ ಮನೆಯಲ್ಲೆಲ್ಲ ಮಕ್ಕಳು ತುಂಬಾ ಇರ್ತಾರೆ, ಅವ್ರಿಗೋಸ್ಕರ ನೀವು ಹೊರಗಡೆ ಹೋಗಿ ತಿಂತೀರಿ ಅಂದ್ರೆ ಸಿಕ್ಕಾಪಟ್ಟೆ ಖರ್ಚಾಗುತ್ತೆ. ನೀವು ಒಂದು 4 ಜನ ಹೊರಗಡೆ ಹೋಗಿ ಪಿಜ್ಜಾ ತಿನ್ಬೇಕು ಅಂದ್ರೆ ಒಂದು 600-700 ರೂಪಾಯಿ ಖರ್ಚಾಗುತ್ತೆ. ಒಂದು 300 ರೂಪಾಯಿ ಖರ್ಚು ಮಾಡಿ ಒಂದು 10 ಪಿಜ್ಜಾ ಮಾಡ್ಕೊಬಹುದು ನೀವು. ಅಂದ್ರೆ ಚೀಸ್ ಒಂದೇ ಬೆಲೆ ಅಷ್ಟೇ, ಮಿಕ್ಕಿದೆಲ್ಲ ಏನಿದೆ ಅದರಲ್ಲಿ, ಯಾವ್ದು ಖರ್ಚೇನಿಲ್ಲ. ಚೀಸ್ ಒಂದೇ ಸ್ವಲ್ಪ ಖರ್ಚು ಜಾಸ್ತಿ. ಸಾಸ್ ಎಲ್ಲ ಚಿಕ್ಕ ಪ್ಯಾಕೆಟ್ ತಗೊಂಬೋದು, ವೆಜಿಟೇಬಲ್ ನಿಮ್ ಇಷ್ಟ ಏನಿದ್ರೆ ಅದು ಹಾಕ್ಬೋದು. ಸೊ ಮಕ್ಕಳ ಪಾರ್ಟಿ, ಚೋಟು ಪಾರ್ಟಿ, ಚಿಲ್ಡ್ರನ್ ಪಾರ್ಟಿ, ಕಿಡ್ ಪಾರ್ಟಿ ನಡೀತಾ ಇದೆ. ಮಕ್ಕಳು ತುಂಬಾ ಖುಷಿ ಪಡ್ತಾ ಇದ್ದಾರೆ. ಇಷ್ಟೇ, ಮಾಡಿ ನೋಡಿ, ಮಾಡಿ ತಿನ್ನಿ, ಖುಷಿ ಪಡಿ. ಇನ್ನೂ ಒಂದು ಪಾಪು ಆಮೇಲೆ ಬಂತು. ನನ್ನ ಮಗ ತಿನ್ನೋದಿಲ್ಲ ಬಿಡಿ, ಅವ್ನು ಸೈಡ್ ಕೂತ್ಕೊಂಡಿದ್ದಾನೆ ಓದ್ಕೊಂಡು. ಸೊ ಈಗ ಪನ್ನೀರ್ ಪಿಜ್ಜಾನು ರೆಡಿ ಆಯ್ತು. ಈಗ ಇದನ್ನ ಕಟ್ ಮಾಡಿ ಸ್ವಯಂ ನಾನು ಟೇಸ್ಟ್ ನೋಡ್ತೀನಿ. ಸೊ ಲೇಡೀಸ್ ಅಂಡ್ ಜೆಂಟಲ್ ಗೈಸ್, ಇಷ್ಟೇ ಕಣ್ರಿ. ನೀವು ಏನೇ ಒಂದು ಹೊಸ ರೆಸಿಪಿ ಕಲಿಬೇಕು ಅಂದ್ರೆ ತುಂಬಾ ಸಿಂಪಲ್ ಆಗಿರೋ ವಿಡಿಯೋ ನೋಡ್ಕೊಳ್ಳಿ. ಯಾಕೆ ಗೊತ್ತಾ, ಇವಾಗ ಇದ್ರಲ್ಲಿ ಹೈ-ಫೈ ವಿಡಿಯೋಗಳಿದಾವೆ, ಏನೇನ್ ಹಾಕ್ತಾರೆ ಅವೆಲ್ಲ ನಿಮ್ಮ ಹತ್ರ ಇದ್ರೆ ಓಕೆ, ಇಲ್ಲ ಅನ್ನೋರ್ಗೆ ಏಕೆ, ಇಲ್ಲ ಅನ್ನೋರು ಈ ವಿಡಿಯೋ ನೋಡ್ಕೊಳ್ಳಿ, ಮಾಡ್ಕೊಳ್ಳಿ, ತಿನ್ಕೊಳ್ಳಿ, ಖುಷಿ ಪಟ್ಕೊಳ್ಳಿ. ಹೆಲ್ದಿ ಫುಡ್ ಇಷ್ಟೇ. ಸೊ ಒಳ್ಳೆ ಊಟ ತಿನ್ನಿ, ಹೆಲ್ದಿ ಆಗಿರಿ. ನಮ್ಮ ವಿಡಿಯೋಗೆ ಇಷ್ಟ ಆಗಿದ್ರೆ ಲೈಕ್ ಕೊಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ಏನಾಗುತ್ತೆ ಗೊತ್ತಾ, ಆ ಸಬ್ಸ್ಕ್ರೈಬ್ ಬಟನ್ ಮೇಲೆ ನೀವು ಒತ್ತಿದ ತಕ್ಷಣನೇ ಅದು ಕಲರ್ ಬಿಟ್ಕೊಳುತ್ತೆ, ನೋಡಕ್ ಚೆನ್ನಾಗಿರುತ್ತೆ. ನಿಮ್ದೇನ್ ದುಡ್ಡು ಖರ್ಚಾಗಲ್ಲ, ಏನು ಇಲ್ಲ, ಬರೀ ಒತ್ತೋದಷ್ಟೇನೆ. ಅದಕ್ಕೇನು ಮತ್ತೇನು ಇನ್ನು ಅದನ್ನೊತ್ತಿ ಇದನ್ನೊತ್ತಿ ಏನು ಕೇಳೋದಿಲ್ಲ, ಅಷ್ಟೇ. ಓಕೆ, ಸೊ ಲೇಡೀಸ್ ಅಂಡ್ ಜೆಂಟಲ್ ಗೈಸ್, ಇದಾಗಿತ್ತು ಇವತ್ತಿನ ವಿಡಿಯೋ. ನಿಮ್ಗೋಸ್ಕರ ತಗೊಂಡ್ಬಂದಿದ್ದು, ಮಾಡಿ ತಿನ್ನಿ, ಖುಷಿ ಪಡಿ. ಜೀವನದಲ್ಲಿ ಖುಷಿಯಾಗಿರೋದೇ ದೊಡ್ಡ ವಿಷಯ ಅಂತ ನಾನು ಅನ್ಕೊಂತೀನಿ. ದುಡ್ಡು ಉಳಿದ್ರೆ ಶೇರ್ ಮಾರ್ಕೆಟ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿ, ಸಂಪಾದನೆ ಮಾಡಿ, ಖುಷಿಯಾಗಿರಿ. ಥ್ಯಾಂಕ್ ಯು ಸೋ ಮಚ್ ಎವ್ರಿಬಡಿ.